ಸ್ನೇಹಿತರೆ, ಇದು ನಮ್ಮ ಪಾಂಡವಪುರ ತಾಲೂಕು ಬಂದ್ಘಟ್ಟ. ಹಾವಿದೆ ಅಂದ್ಬಿಟ್ಟು ಅಣ್ಣವ್ರು ಕರ್ಕೊಂಡು ಹೋಯ್ತವ್ರೆ. ಒಳಗ ಒಳಗೆ ಅಣ್ಣ ಇದು ಡಬ್ಬ ಎತ್ಕೊ ಬನ್ನಿ. ನಿಮ್ಮ ಹೆಸರು ಅಣ್ಣ? ದಿನೇಶ್. ಯಾವ್ರವ್ರು? ಇಲ್ಲ ಬಂದ್ಘಟ್ಟ. ಎಲ್ಲಿದೆಯಮ್ಮ? ಇಲ್ಲಿಂದ ಇಲ್ಲಿ ಬರ್ತೀವಿ. ಅದು ಹೋಯ್ತಾ? ಇಲ್ಲ ಇಲ್ಲ ಇಲ್ಲಿಗೆ ಸೇರ್ತೀವಿ. ದಪ್ಪ ಆಗಿದೆ. ಓ ಇಲ್ಲೇ ದಪ್ಪ ಆಗೈತಾ? ದಪ್ಪ ಆಗಿದೆ. ತಾಯಿ ಹಾಂ ಮನೆ ಓನರ್ ಅವರ. ಹಾಂ ಹಾಂ. ಗೇಟ್ ಒಳಗೆ ಬಂದಿದ್ದು. ನಾನು ಆಮೇಲೆ ಮೂಗಿನಲ್ಲಿ ಅದು ಹಾಕೊಂಡೆ. ಡಬ್ಬಗಳ ಎತ್ಕೋದೀಗ ಎತ್ಕೊ ನೀನು. ಅವ್ರಿಗೆ ಗೊತ್ತ ಇದೆಲ್ಲ ಬಣ್ಣ ಡಬ್ಬಗಳು ಸುಸಿ ತಗೊಂಡೋಯ್ತು. ಹೋಗ್ತಾಳೆ ಈಗ ಬರಲಾ? ಬೋಡಪ್ಪ ಆಯ್ತಾ ಅದ್ರೊಳಗೆ ಆಚೆ ಬನ್ನಿ ಬನ್ನಿ ನೀವು ಚೂರು. ಗೇಟ್ ತೊಂಡಿ ನಾಗರಾವ್ ಕಪ್ಪೇನ ನುಂಗಿದೆ. ಕಪ್ಪೆ ಇದ್ದೋಣ ಇಲ್ಲಿ. ಕಪ್ಪೆ ತಪ್ಪನ್ಯಾಗ ಅಷ್ಟ ನೋಡು. ಬಣ್ಣ ಬಣ್ಣ ಏನ್ ಪೂಜೆ ಮಾಡೋಣ ಈಗ? ಬಿಡ ಕೆಳಗೆ ಸಕಲೇಶ್ಪುರ ಕೆಳಗೆ ಹಾಲೆ ಹಿಡಿತಾವ. ಹಿಡಿಯೋ ಹಾಕತ್ತೀನಿ. ಏನು ಮಾಡೋದು? ನುಂಗೈತೆ ಅಣ್ಣ. ಸತ್ತೋಗಿಲ್ವಾ? ಕಪ್ಪೆ ಸ್ವತಾಗಿರ್ತದೆ ನುಂಗ್ಬಿಟ್ಟ. ಅಯ್ಯೋ ಇದು ನಾಗಾಡ್ತಾವಿತ್ತು. ನಾನೇ ಹೇಳೋಳು. ಅವ್ರ ಬಾಕಲ್ಗೆ ಹೋಯ್ತು. ಹಂಗ್ ಓಡಿಸಿದ್ರು ಹಂಗೋಯ್ತು. ಡಬ್ಬ ಕೊಡೋಣ. ಹಂಗ್ ಓದಿದ್ರು ಈಗ ನಮ್ಮ ಕಡೆ ಕೊಡ್ತಾರೆ. ನಮ್ಮ ಅಪ್ಪಂದೆ ಎಲ್ಲ ನಾವೇನು ಮಾಡಿದ್ದಿಲ್ಲಪ್ಪ ನನಗೆ. ತಾಯಿ ನಮ್ಮ ಎಲ್ಲ ನಿಲ್ಬೇಕಣ್ಣ. ನಾವು ನನಗೆ ಊರವ್ರ ಸುಮಾರು ಜನ ಬೈತಾರ ಕಣ. ಎಷ್ಟೆಷ್ಟು ನಾಗರಾವ್ ದೇವರಾವ್ಗಳೆಲ್ಲ ಇಡಿಸ್ಬಿಡ್ತಿ ಕಲಿಸ್ಬೇಡ ಯಾರು ಅಂತ. ಏನ್ ಮಾಡೋದಪ್ಪ ಈಗ? ಊರೊಳಗೆ ದೇವರಾವ್ ಅಂತ ಅಣ್ಣ ನಿಮ್ಮ ತಗೊಳ್ಳೋಣ ಇರಿ. ಈ ಥರ ಮಾತು ನನಗೆ ಸೂಪರ್. ಹೆಂಗೈತು ಅಂತ ಇದು ಇಲ್ಲ ಕಣ. ಎಲ್ಸು ಮರಿಯಾವು ಇಷ್ಟ ಅಪ್ಪ ಇದ್ದಿಲ್ಲ ಅಂತ. ಅಣ್ಣ